ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತೃಪ್ತ ಮುಖ್ಯಮಂತ್ರಿ. ಅತೃಪ್ತ ಅಂದರೆ ಅವ್ರಿಗೆ ಇನ್ನೂ ಸಮಾಧಾನವೇ ಆಗಿಲ್ಲ. ಅವ್ರಿಗೆ 5 ವರ್ಷ 7.5 ವರ್ಷ ನಾನು ರಾಜಕಾರಣ ಮಾಡಿದೆ, ನನಗಿದಕ್ಕೆ ಸಮಾಧಾನ ಆಗಿದೆ ಅಂತಲೇ ಇಲ್ಲ. ಎಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ಪಾಪ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ಹೊಟ್ಟೆ ಉರಿ ಇಷ್ಟೊಂದು ಇರಬಾರ್ದು. ಮುಖ್ಯಮಂತ್ರಿಗಳೇ, ಮಾಜಿ ಮುಖ್ಯಮಂತ್ರಿಗಳೇ, ನಿಮಗೆ ಇಷ್ಟು ಹೊಟ್ಟೆ ಉರಿ ಇರ್ತಕ್ಕಂಥವ್ರು ಬಿಡಲೇಬೇಡ್ದಾಗಿತ್ತು, ಅಲ್ಲೇ ಕೂತಿರ್ಬೇಕಾಗಿತ್ತು. ಇವ್ರಿಗೆ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಬಿಡ್ದಂಗೆ ಮಂತ್ರಿಮಂಡಲ ರಚನೆ ಮಾಡಿದ್ರು. ರಚನೆ ಮಾಡಿ ಎಲ್ಲರಿಗೂ ಬಂಡೆದ್ದೇಳಂಗೆ ಮಾಡಿ ಎಲ್ಲರಿಗೂ ಫೋನ್ಗಳು ಹಾಕ್ಕೊಂಡು ಫೋನೇನು ಯಾರಿಗೇನು ಗೊತ್ತಾಗಲ್ಲ. ಪಾಪ ಅವನ್ನ ಆಟ ಆಡಿಸ್ತಾ ಇದ್ದೀರಾ. ಅವನು ಎಲ್ಲರ ಮನೆಗೂ ತಿರುಗ್ತಾ ಇದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಮನೆ ಬಾಗಿಲ್ಗೂ ತಿರುಗಿ ಸಮಾಧಾನ ಪಡ್ಸೋಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಮಾತ್ರ ಸಮಾಧಾನ ಆಗ್ತಾ ಇಲ್ಲ. ಅದರಲ್ಲಿ ಬೇರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಎಮ್.ಎಲ್.ಎಗಳು ನಾಗೇಂದ್ರನಿಗೆ ಮಂತ್ರಿ ಮಂಡಲಕ್ಕೆ ತಗೊಂಡಿದ್ದು ತಪ್ಪು ಅಂತ ಅವರು ಸ್ವಪಕ್ಷದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೇನೆ ಅವ್ರಿಗೆ ವಿರೋಧ ಮಾಡಿದ್ದಾರೆ. ಹೌದು, ಯಾಕೆ ತಗೋಬೇಕಾಗಿತ್ತು? ತಪ್ಪು ತಾನೇ. ಒಂದು 10 ನಿಮಿಷ ಆಲೋಚನೆ ಮಾಡಬೇಕಾಗಿತ್ತು. ಯಾರೋ ಹೇಳಿದ್ರು, ಯಾರೋ ಬರೆದು ಕೊಟ್ಟವ್ರೆ, ಅದನಿಗೆ ಓದೋದು ಅನ್ನೋದಾದರೆ ನೀವು ಯಾಕೆ ಮುಖ್ಯಮಂತ್ರಿ ಆದ್ರಿ? ಅದರಲ್ಲೂ ಒಂದು ಹೆಸರಿನಿಗೆ ಕೈ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿದ್ದಿದ್ರೆ ಇಷ್ಟು ರಾಮಾಯಣ ಇಲ್ವಾ? ಒಂದನೇ ತಪ್ಪು. ಎರಡನೇ ತಪ್ಪು, ಹೆಣ್ಣು ಮಕ್ಕಳಿಗೆ ಯಾರಿಗೂ ಮಂತ್ರಿಮಂಡಲ ಮಾಡಲಿಲ್ಲ, ಅದು ಎರಡನೇ ತಪ್ಪು. ಮೂರನೇ ತಪ್ಪೇನೋ, ಹಿಂದೆ ಯಾರ್ಯಾರು ನಿಷ್ಠಾವಂತರಾಗಿ ಇದನ್ನೀಗ ಎಮ್.ಎಲ್.ಎಗಳಾಗಿ ಗೆದ್ದವರೋ ಅವ್ರನ್ನೆಲ್ಲ ಕೈಬಿಟ್ಟು ಬೇಡದೇ ಇರೋವ್ರನ್ನೆಲ್ಲ ಹಾಕ್ಕೊಂಡಿದ್ದೀರಲ್ಲ, ನಿಮಗೆ ಇದು ಸರಿ ಅನ್ನಿಸ್ತಾ? ಮುನಿಯಪ್ಪನವ್ರಿಗೆ ಮೊದಲೇ ಮುನಿಯಪ್ಪ ಏನು ಹೇಳ್ತಿದ್ರು ಅಂದರೆ, ಸಿದ್ದರಾಮಯ್ಯನ ಕ್ಯಾಬಿನೆಟಲ್ಲಿ ಇದ್ದಾಗಲೇ ಇಲ್ಲ 2.5 ವರ್ಷಕ್ಕೆಲ್ಲ ಬಿಟ್ಕೊಡೋದಾದರೆ ನಾನೇ ಫಸ್ಟ್ ಬಿಟ್ಕೊಡ್ತೀನಿ ಅಂತೆಲ್ಲ ಹೇಳಿ ಮುಸ್ಬಿಟ್ಟು ಈಗ ಮಗಳಿಗೆ ಬಿಟ್ಕೊಡಲ್ವಲ್ಲ. ಇಂಥವರು ಒಬ್ಬ ಮಂತ್ರಿ ಇದ್ದಾರಾ? ಮಗಳಿಗೆ, ಬೇರೆ ಯಾರಿಗೂ ಬೇಡ, ಮಗಳಿಗೆ ಬಿಟ್ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ? ಮಂತ್ರಿ ಆಗಿಬಿಟ್ರೆ ಅವಳು ಆಮೇಲೆ ಇವ್ರದ್ದು ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತಲ್ವ? ಇದು ಕೆಟ್ಟ ಆಲೋಚನೆ. ಇಲ್ಲ ಇನ್ನೊಂದು ಮಂತ್ರಿ ಪದವಿ ನಮ್ಮ ಮನೆಗೆ ಬರಲಿ ಅಂತನ ಹೆಂಗ್ರಿ ಕೊಡ್ತಾರೆ ಒಂದು ಮನೆಗೆ 2 ಮಂತ್ರಿಗಳನ್ನೀಗ? ಅಲ್ಲ ಮುನಿಯಪ್ಪ ಅವರೇ, ನೀವು ಅದರಲ್ಲಿ ಆಹಾರ ಇಲಾಖೆ ಬೇಡ, ನನಗೆ ಇನ್ನೊಂದು ಬೇರೆ ಖಾತೆ ಕೊಡಿ. ಯಾವ ಖಾತೆ ಕೊಡೋದಪ್ಪ ನಿನಗೆ? ಈಗ ಏನು ಮಾಡಬೇಕು ಅಂದರೆ, ಅವರು ಒಳ್ಳೆಯವರಾದರೆ ಅದನ್ನೀಗ ನಿನ್ನ ಖಾತೆನಿಗೆ ಕಿತ್ಕೊಂಡು ರಾಜೀನಾಮೆ ಮಾಡಿಸೋದು ಒಳ್ಳೆಯ ಕೆಲಸ. ಆವಾಗ ನಿನಗೆ ಸ್ವಲ್ಪ ಬುದ್ಧಿ ಬರ್ತದೆ. ವಯಸ್ಸಾಗಿದೆ ಅಷ್ಟೇ ನಿಮಗೆಲ್ಲರಿಗೂ, ನಿಮ್ಮ ಏಜಿಗೆ ತಕ್ಕಂಗಾರು ನೀವು ನಡ್ಕೊಳ್ಬೇಕಲ್ಲ. ಮಕ್ಕಳಿಗೆ ಬಿಟ್ಕೊಡೋಕ್ಕೇನು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಬೇರೆ ಇನ್ನೇನಕ್ಕೂ ನಿಮ್ಮ ಮೇಲೆ ದೂಷಣೆ ಮಾಡಲ್ಲ. ನಿಮ್ಮ ಮಗಳು ಒಂದು 2.5 ವರ್ಷ ಮಂತ್ರಿ ಆದರೆ ನಿಮ್ಮನೆಗೆ ತಾನೇ, ನನ್ನ ಮಗಳೂ ಮಂತ್ರಿ ಆಗಿದ್ಲು, ನನ್ನಿಂದನೇ ಆದರೂ ಅನ್ಕೋ, ಪರವಾಗಿಲ್ಲ. ಅತೃಪ್ತ ಮುಖ್ಯಮಂತ್ರಿನಿಗ ಕಟ್ಕೊಂಡು ಇವ್ರು ಹೆಂಗೆ ಡಿ ಕೆ ಶಿವಕುಮಾರ್ ನಿಭಾಯಿಸ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳೇ, ನಿಮ್ಮ ಸಹಪಾಠಿ ಮುಖ್ಯಮಂತ್ರಿ ಎಷ್ಟು ಮೌನವಾಗಿರ್ತಾರೆ ಅಷ್ಟು ಡೇಂಜರು ಅನ್ನೋದು ಈಗ ಅರ್ಥ ಆಯ್ತಾ? ತುಂಬ ಡೇಂಜರು. ಈ ಅಪ್ಪ ಏನು ಹೊಸಿ ಆಟ ಆಡಿಲ್ಲ. ಹಿಂದೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿಂದನೂ ಕೂಡ ಉದ್ದಕ್ಕೂ ಎಲ್ಲ ಕಿತಾಪತಿ ಸಿದ್ದರಾಮಯ್ಯನವರು. ಇವರು ಕಿತಾಪತಿ ಮಾಡಿಕೊಂಡೇ ಬಂದಿರೋದು. ಸಿದ್ದರಾಮಯ್ಯನ ಇದು ಹೆಗ್ಡೆ ಕ್ಯಾಬಿನೆಟಲ್ಲಿ ಇದ್ದು, ಹೆಗ್ಡೆಗೆ ಸಹಾನುಭೂತಿಯಾಗಿದ್ದು, ಮತ್ತು ಅವರು ದೇವೇಗೌಡನ ಜೊತೆ ಆರಬೇಕು ಅಂತಂದರೆ ಎಷ್ಟು ಮಟ್ಟಿಗಿತ್ತು ಲೆಕ್ಕ ಹಾಕೊಳ್ಳಿ. ಮಂತ್ರಿ ಮಾಡಿದ್ದ ಅವರು ಎಲ್ಲ ಸುಮ್ಮನೆ ಕೂತಿದ್ದವನ್ನ ಕರ್ಕೊಂಡು ಬಂದು ಮಂತ್ರಿ ಮಾಡಿ ಎಮ್.ಎಲ್.ಎ ಮಾಡಿ ಒಂದು ಸತಿ ಸೋತಾಗೆಲ್ಲ ಇವನ್ನ ಕಷ್ಟ ಸುಖನೆಲ್ಲ ವಿಚಾರಿಸ್ಕೊಂಡವ್ರು ಯಾರು? ರಾಮಕೃಷ್ಣ ಹೆಗಡೆ ಅವರು. ನಮಗೆ ವಿ.ಎಸ್. ಕೃಷ್ಣಯ್ಯರವರು ಇದೆಲ್ಲ ಮರ್ತ್ಬಿಟ್ಟವ್ರೆ ಅವರು. ಮರ್ತ್ಬಿಟ್ಟಾಗ ಇದನ್ನಿಗೆ ನೋಡಿದಷ್ಟು ಮುಂದಕ್ಕೆ ಹಾಕಿ ಅವ್ನಿಗೆ ಆ ಅಪ್ಪನಿಗೆ ಕೇಳಿಸ್ಲಿ, ನಾನು ಹೇಳೋದೇನಾದ್ರು ಸುಳ್ಳ ಅಂತ ಗೊತ್ತಾಗಲಿ. ಸಿದ್ದರಾಮಯ್ಯವರೇ ಇದನ್ನು ಕೇಳಿಸ್ಕೋಬೇಕು ನಾನು ಹೇಳೋ ಅಂಥ ಮಾತನಿಗ. ಆವಾಗ ಇದು ಹೌದು, ಈ ತಪ್ಪುಗಳನ್ನೆಲ್ಲ ನಾನು ಮಾಡಿ ಬಂದಿದ್ದೀನಿ ಹಿಂದೇನೆ ಅಂತ. ಈಗಲೂ ಅದೇ ತಪ್ಪ? ಈಗಲೂ 60-70 ವರ್ಷ ಆದ್ರೂ 70 ವರ್ಷ ಆದ್ರೂ ಇದೇ ತಪ್ಪುಗಳು ಮಾಡ್ಕೊಂಡು ಹೋಗ್ತಾಯಿದ್ರೆ ಮುಂದೆ ನಿಮ್ಮ ಸಿದ್ಧಾಂತಗಳೇನು? ಕಿತಾಪತಿ ಸಿದ್ದರಾಮಯ್ಯ ಅಂತ ಕಿತಾಪತಿ ಸಿದ್ದರಾಮಯ್ಯ ಆಗಿದ್ದಕ್ಕೇ ದೇವೇಗೌಡರ ಗರಡಿಯಿಂದ ಈಚೆಗೆ ಬಂದು
ಈಗ ಕಾಂಗ್ರೆಸ್ಗೆ ತಗೊಂಡೋಗಿ ಎಲ್ಲರನ್ನೂ ಮರ್ಜ್ ಮಾಡಬೇಕು ಅಂತ ಇದೆ. ಅದು ನೋಡಿ ಕುಮಾರಸ್ವಾಮಿ ಏನು ಮಾಡಿದ್ರು, ಈಚೆಗಟ್ಟಿದ್ರು ನಿನ್ನ. ಇಲ್ಲದೆ ಹೋದರೆ ಆವತ್ತೇ JDS ನಿರ್ಣಾಮ ಆಗೋಯ್ತಾಯಿತು ಪೂರ್ತ. ಹಾಂ ಅಲ್ವಾ? ಇದು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ವಿಷಯ. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.